ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ದಿವ್ಯಾ. ತುಂಬ ದಿನಗಳಾದಮೇಲೆ, ಅಲ್ಲ ದಿನ ಅಂತ ಹೇಳ್ಬಾರ್ದು ಆ್ಯಕ್ಚುಲಿ, ನಾನು ವರ್ಷಗಳಾದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ವಿಷಯಗಳು ನಡೆದೋಗಿದೆ. ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ನಂದು ಇನ್ಮೇಲೆ ಯೂಟ್ಯೂಬ್ ಜರ್ನಿ ಅಥವಾ ವೀಡಿಯೋಸ್ಗಳು ಹೇಗಿರುತ್ತೆ ಅಂತ ಹೇಳಿ, ಅದು ಒಂದು ಗ್ಲಿಮ್ಸ್ ನಿಮಗೆ ಸಿಗಲಿ ಅಂತ ಹೇಳಿ. ಬಟ್ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ನಾನು ಕಂಪ್ಲೀಟಾಗಿ ನಾನು ಒಂದು ಇಲ್ಲಿ ಲ್ಯಾಂಡ್ನ ರೆಂಟ್ ಮಾಡಿದ್ದೀನಿ. ಅದು ಮೇನ್ಲಿ ಫಾರ್ ದ ಫಾರ್ಮಿಂಗ್ ಪರ್ಪಸ್. ನಾನು ಏನೆಲ್ಲ ಹಾಕಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದೆ. ಸೊ ಈ ವಿಡಿಯೋ ಅದಾಗಿರುತ್ತೆ. ಕಂಪ್ಲೀಟಾಗಿ ನಾನು ಇಲ್ಲಿ ಏನೇನೆಲ್ಲ ತರಕಾರಿಗಳನ್ನ ಹಾಕಿದ್ದೀನಿ, ಏನೇನೆಲ್ಲ ಬೆಳೆಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಶೇರ್ ಮಾಡ್ತಾ ಓಕೆ ಲೈಫ್ ಹೇಗೆ ನಡೀತಾ ಇದೆ ಅಂತ ಕೂಡ ಶೇರ್ ಮಾಡ್ಕೋತೀನಿ. ಸೊ ನಿಮಗೆ ಗೊತ್ತಿರೋಂಗೆ ಈ 2 ರಿಂದ 3 ವರ್ಷ ಅಥವಾ 2 ರಿಂದ 3.5 ವರ್ಷ ಏನಿರುತ್ತೆ ಮಕ್ಕಳಿಗೆ, ಅದು ಆಲ್ರೆಡಿ ಗೊತ್ತು. ತುಂಬ ಡಿಫಿಕಲ್ಟ್ ಫೇಸ್ ಟು ಮ್ಯಾನೇಜ್ ಅಂತ. ನನ್ನ ಮಗ ದಿಯಾನ್ ಇವಾಗ 2.5 years ಓಲ್ಡ್. ಪ್ರಾಪರಾಗಿ ಟಾಡ್ಲರ್ ಹುಡ್ ಫೇಸಲ್ಲಿ ಇದ್ದಾನೆ. ಅಂದರೆ ಪ್ರತಿಯೊಂದಕ್ಕೂ ನಾವು ನಮ್ಮ ತಲೆ ಯೂಸ್ ಮಾಡಿ ಎಂಡ್ ಆಫ್ ದ ಡೇ ಹೆಂಗಾಗ್ಬಿಡುತ್ತಪ್ಪ ಅಂತಂದರೆ, ಅವ್ನು ಮಲ್ಕೊಂಡ್ರೆ ಸಾಕು ದೇವ್ರೆ, ಸ್ವಲ್ಪ ಟೈಮ್ ನಮಗೆ ಸಿಗಲಿ ಅನ್ನೋ ಥರ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್ ವಿತ್ ಹಿಮ್. ಅವ್ನು ತುಂಬ ಚೆನ್ನಾಗಿ ಕನ್ನಡ ಮಾತಾಡೋದು ಕಲ್ತಿದ್ದಾನೆ. ಆ್ಯಂಡ್ ನಾನು ಎಲ್ಲೆಲ್ಲ ಆಗುತ್ತೆ ಒಂದಷ್ಟು ಆಡಿಯೋ ಕ್ಲಿಪ್ಸ್ಗಳನ್ನ ಅಟ್ಯಾಚ್ ಮಾಡ್ತೀನಿ, ಸೊ ದಟ್ ಯು ಆಲ್ಸೋ ಗೆಟ್ ಟು ಹಿಯರ್ ಹಿಮ್. ಆ್ಯಂಡ್ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ವಿ ಡಿಸೈಡೆಡ್ ಟು ಕೀಪ್ ಹಿಮ್ ಆಫ್ ದ ಇಂಟರ್ನೆಟ್. ಆ ಒಂದು ಮುಖ ನಾವೆಲ್ಲೂ ತೋರಿಸೋದು ಬೇಡ ಅಂತ ಡಿಸೈಡ್ ಆಗಿದ್ದೀವಿ. ಐ ಹೋಪ್ ಯು ಆಲ್ ರೆಸ್ಪೆಕ್ಟ್ ದಟ್. ಆ್ಯಂಡ್ ಸೊ ಅದಕ್ಕೆ ದೊಡ್ಡದಾಗಿ ರೀಸನ್ ಅಂತ ಏನೂ ಇಲ್ಲ. ನನಗೇನೆ ಎಷ್ಟೊಂದು ಸತಿ ಅನಿಸುತ್ತೆ ವಿಡಿಯೋಗಳಿಗೆ ಇದು ನಾನು ಮಾಡಬೇಕು, ನನ್ನ ಇಂಟ್ರೆಸ್ಟಿಂದ ಮಾಡ್ತಾ ಇರೋದು ನಾನು ಯೂಟ್ಯೂಬ್ ವಿಡಿಯೋ, ನನಗಿಷ್ಟ ಇದೆ. ನನಗೆ ಆನ್ಲೈನಲ್ಲಿ ಜನಗಳನ್ನ ನೋಡೋದ್ರಿಂದ ನನಗೇನು ಬೇಜಾರಿಲ್ಲ. ನನಗೆ ಯಾರೇನಾದರೂ ಬಂದು ಹೇಳಿದ್ರು ನನಗೆ ಇಟ್ ಈಸ್ ಲೈಕ್ ಐ ಡಿಸೈಡೆಡ್ ಟು ಡೂ ಇಟ್. ಬಟ್ ಅವನಿಗೆ ಸ್ವಲ್ಪ ಬುದ್ಧಿ ಬಂದು ಯಾವಾಗ ಅವನು ಓಕೆ ನಾನು ವಿಡಿಯೋದಲ್ಲಿ ಬರ್ತೀನಿ ಅಂತ ಅವ್ನು ಹೇಳಂಗೆ ಆಗ್ತಾನೆ, ಆಮೇಲಿಂದ ನೋಡೋಣ. ಬಟ್ ಅಲ್ಲಿವರೆಗೆ ಅವನಿಗೆ ಬುದ್ಧಿ ಬರೋವರೆಗೂ ಹಿ ವಿಲ್ ನಾಟ್ ಕಮ್. I will not show his face on the camera. And yes, and as usual ನನಗೆ ನಿಮ್ಮೆಲ್ಲರ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ, ಮಾತಾಡಲಿಕ್ಕೆ, ಇಲ್ಲೆಲ್ಲದು ಜರ್ಮನಿಯಲ್ಲಿ ಜೀವನ ಹೇಗಿರುತ್ತೆ ಅಂತ ಶೇರ್ ಮಾಡ್ಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ. ಆ್ಯಕ್ಚುಲಾಗಿ ನಾನು ತುಂಬ ಮಿಸ್ ಮಾಡ್ಕೊಂಡೆ ನನ್ನ ಕ್ಯಾಮ್ರಾ ಜೊತೆ ಮಾತಾಡೋದು. ನೀವು ನೋಡ್ತಾ ಇರ್ಬೋದು ಏನು ನಾನ್ ಸ್ಟಾಪಾಗಿ ಮಾತಾಡ್ಬೇಕು ಅನಿಸ್ತಾ ಇದೆ, ಅಷ್ಟು ಖುಷಿ ಆಗ್ತಾ ಇದೆ. ಸೊ ಮೇಯ್ನಾಗಿ ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಬೇಕು ಅಂದ್ಕೊಂಡಿದ್ದು, ಮತ್ತೆ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಮೊನ್ನೆ ಹಿಂಗೇನೆ ನಾನು ಯೂಟ್ಯೂಬಲ್ಲಿ ನನ್ನ ಮಗನಿಗೆ ಯಾವುದೋ ವೀಡಿಯೋ ತೋರಿಸ್ಬೇಕಾದ್ರೆ ನನ್ನ ವೀಡಿಯೋ ನನಗೆ ರೆಕಮೆಂಡೇಶನ್ ಬಂತು. ಅವಾಗ ಅಮ್ಮ ಇಲ್ಲಿ ನಾನು ನೋಡ್ಬೇಕಿದ್ದನ್ನ ಅಂತ ಹೇಳಿ ಅವ್ನು ಎಷ್ಟು ಖುಷಿಪಟ್ಟು ಆ ವೀಡಿಯೋಗಳನ್ನ ನೋಡ್ತಾ ಇದ್ದ ಅಂದರೆ ನನಗೂ ಖುಷಿ ಆಯಿತು. ಲೈಕ್ ವೈ ಡಿಡ್ ಐ ಸ್ಟಾಪ್ ಡಾಕ್ಯುಮೆಂಟಿಂಗ್ ಮೈ ಲೈಫ್, ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಡಾಕ್ಯುಮೆಂಟ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ನಂದು ಮೇನ್ ಪರ್ಪಸ್ ಆಫ್ ಕ್ರಿಯೇಟಿಂಗ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಿಮ್ಮ ಜೊತೆ ಎಲ್ಲ ಕನೆಕ್ಟ್ ಮಾಡ್ಕೋಬೇಕು, ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್, ಜಸ್ಟ್ ಅ ಪ್ಯೂರ್ ಇಂಟ್ರೆಸ್ಟ್ ಆ್ಯಂಡ್ ಪ್ಯಾಷನ್ ದಟ್ ನಂಗೆ ಮಾತಾಡ್ಲಿಕ್ಕೆ ಇಷ್ಟ ಕ್ಯಾಮ್ರಾ ಮುಂದೆ. ಮತ್ತು ಐ ವಾಂಟ್ ಟು ಶೇರ್ ಬಿಟ್ ಆಫ್ ಮೈ ಲೈಫ್ ಅಂತ ಹೇಳಿ. ಸೊ ಹಿಯರ್ ವಿ ಆರ್. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಶುರು ಮಾಡಿದ್ದಕ್ಕೆ. ಆ್ಯಂಡ್ ಫೈನಲಿ ಐಲ್ ಸ್ಟಾರ್ಟ್ ಶೋಯಿಂಗ್ ದ ಫಾರ್ಮ್. ಆ್ಯಂಡ್ ಅದ್ರ ಜೊತೆಗೇ ಒಂದಷ್ಟು ವಿಷಯಗಳನ್ನ ಮಾತಾಡ್ಕೊಂಡು ಬರೋಣ. ಸೊ ಈಗ ನಾನು ಆ್ಯಕ್ಚುಲಾಗಿ ಈ ರೆಂಟೆಡ್ ಫಾರ್ಮಲ್ಲೇ ಕೂತ್ಕೊಂಡಿದ್ದೀನಿ. ಐಲ್ ಸ್ಟಾರ್ಟ್. ಒಂದು ಕಾರ್ನರಿಂದ ನಮಗೆ ಆ್ಯಕ್ಚುಲಾಗಿ ಆ ಕಡೆ ಒಂದು ಕಾರ್ನರ್ವರೆಗೂ ಒಂದು ಲೈನ್ ಥರ 1 ಮೀಟರ್ 1 ಮೀಟರ್ ಅಷ್ಟು ನಮಗೆ ಅಲಾಟ್ ಮಾಡ್ತಾರೆ. ಸೊ ಇದು ಒಂದು ರೆಂಟೆಡ್ ಕಾನ್ಸೆಪ್ಟು. ಪರ್ ಸೀಸನ್ ಇರುತ್ತೆ. ನಾನು ಒಂದು ಸೀಸನ್ನಿಗೆ ಈ ಗಾರ್ಡನ್ನ ರೆಂಟ್ ಮಾಡ್ಬೋದು. ಆ ಸೀಸನಲ್ಲಿ ನಾನು ಏನೇನು ಬೇಕು ಎಲ್ಲ ಬೆಳ್ಕೋಬೋದು. ಬಟ್ ನೆಕ್ಸ್ಟ್ ಸೀಸನ್ ಬೇಕು ಅಂದರೆ ಮತ್ತೆ ನೆಕ್ಸ್ಟ್ ಸೀಸನ್ ನಾನು ಪ್ಲಾಟ್ನ ರೆಂಟ್ ಮಾಡಬೇಕು. ಆವಾಗ ನನಗೆ ಇದೇ ಪ್ಲಾಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಈ ಪ್ಲಾಟಿಗೆ ದಿಯಾನ್ ಕೈತೋಟ ಅಂತ ಹೆಸರಿಟ್ಟಿದ್ದೀವಿ. ಸೊ ಈಗ ಸ್ಟಾರ್ಟಿಂಗಿಂದ ಶುರು ಮಾಡ್ತೀನಿ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಆ ಸ್ಟಾರ್ಟಿಂಗ್ ಪಾಯಿಂಟು ಆ ಕಡೆ ನೋಡ್ಬೋದು, ಅವ್ರದ್ದು ಇನ್ನೊಬ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಹಾಗೇ ಬಂದರೆ ಫಸ್ಟು 4 rows ಇಲ್ಲಿ ನಮಗೆ ಪೊಟ್ಯಾಟೋಸ್ ಇದೆ. ಆ್ಯಂಡ್ ಇದು ಕಾನ್ಸೆಪ್ಟ್ ಹೇಗಿದಪ್ಪ ಅಂತಂದರೆ, ಅರ್ಧ ಅಷ್ಟು ಗಾರ್ಡನ್ನು ಈ ಸೀಸನ್ಸ್ ಶುರುವಾಗೋಕ್ಕಿಂತ ಮುಂಚೆನೇ ಇದು ನಾವು ಯಾರ ಹತ್ರ ರೆಂಟ್ ಮಾಡಿದ್ದೀವಿ ಅವ್ರು ನಮ್ಗೆ ಆಲ್ರೆಡಿ ಒಂದಷ್ಟು ಕ್ರಾಪ್ಗಳನ್ನ ಹಾಕಿರ್ತಾರೆ. ಇನ್ನರ್ಧ ನಾವು ಏನು ಬೇಕೋ ಅದನ್ನು ಹಾಕೋಬೋದು. ಸೊ ಅವ್ರು ಹಾಕ್ಕೊಟ್ಟಿರೋದ್ರಲ್ಲಿ ಇದು 4 row ಪೊಟ್ಯಾಟೊ ಇದೆ. ಅದಾಗಿದ ಮೇಲಿಂದ ಇಲ್ಲಿ ಒಂದಷ್ಟು ಕೋಸ್ಗಳಿದೆ.
ನಾನಿದು ಡೀಟೇಲ್ಡಾಗಿ ನಿಮಗೆ ಆಮೇಲೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ಬೀನ್ಸ್ ಇದೆ ಆ್ಯಂಡ್ ಇಲ್ಲಿ ಬಟಾಣಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಈ ಸಲ ಹೀಟ್ ವೇವ್ ಜಾಸ್ತಿ ಆಗಿ ಜರ್ಮನಿಯಲ್ಲಿ ತುಂಬ ಬೇಗ ಅದು ಹೋಗ್ಬಿಡ್ತು. ನಮ್ಮ ಪಕ್ಕದವ್ರನ್ನ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲ್ ಆಗಿ ನಂದು ಇಲ್ಲಿ ನೋಡ್ಬೋದು ನೀವು, ಗೊತ್ತಿಲ್ಲ ಸನ್ಲೈಟ್ ಹೆಂಗೆಂಗೋ ಬೀಳ್ತಾ ಇದೆ, ಹೆಂಗೆ ಬರ್ತಾ ಇದೆ ವಿಡಿಯೋ ಅಂತ. ಆ್ಯಂಡ್ ದೆನ್ ಇಲ್ಲಿ ಸ್ವಲ್ಪ ಒಂದು ರೋ ಬೀಟ್ರೂಟ್ ಇದೆ ಆ್ಯಂಡ್ ಅದ್ರ ಹಿಂದೆ 2 ರೋ ಕ್ಯಾರೆಟ್ ಇದೆ. ಇಲ್ಲಿ 2 ರೋ ಕ್ಯಾರೆಟ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಸ್ವಿಸ್ ಚಾರ್ಡ್ ಅಂತ ಹೇಳ್ತಾರೆ, ಅದಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಕ್ಲಿಯರಾಗಿ ವಿಡಿಯೋ ಬರ್ತಾ ಇದೆ ಅಂತ ಹೇಳಿ. ಏನಾದರೂ ಕ್ಲಿಯರಾಗಿ ಬಂದಿಲ್ಲ ಅಂತಂದರೆ ಜಸ್ಟು ಅದರದ್ದು ವೆಜಿಟೇಬಲ್ಸ್ ಮಾತ್ರ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ ನಾನು. ಸೊ ತುಂಬ ಚೆನ್ನಾಗಿ ಮೆಂತ್ಯ ಸೊಪ್ಪು ಬಂದಿತ್ತು, ಹಾರ್ವೆಸ್ಟ್ ಮಾಡಿ ಆಯಿತು. ಇವಾಗ ಇದು ಏನು ಅಂತ ಹೇಳಿ, ಇದು ಯಾವ ಗಿಡಗಳು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹೇಳಿ ನೋಡೋಣ. ಹೋಪ್ಫುಲಿ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಅದ್ರ ಹಿಂದೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕುಕುಂಬರ್ ಹಾಕಿದ್ದೀನಿ ಮತ್ತು ಕ್ಯಾಪ್ಸಿಕಮ್. ಇವಾಗ ನೋಡ್ಬೋದು ಶುರುವಾಗಿದೆ ಕ್ಯಾಪ್ಸಿಕಮ್ಮು. ಮತ್ತು ಇಲ್ಲಿ ನಮ್ಮ ಚಿಲ್ಲಿ ಹಾಕಿದ್ದೀನಿ. ಇದೂ ಒಂದು ರೋ. ಇವಾಗ ಇಲ್ಲಿ ಕುಕುಂಬರ್ ಇದೆ ಮತ್ತು ಒಂದು ಸ್ವಲ್ಪ ಕೊರಿಯಾಂಡರ್ ಬಂದಿದೆ ಆ್ಯಂಡ್ ಫ್ಲವರ್ಸ್ ಆಫ್ ಕೋರ್ಸ್ ಚೆಂಡು ಹೂವು ಹಾಕಿದ್ದೀನಿ. ಇದು ಒಂದು ವೆರೈಟಿ ಆಫ್ ಜುಕುನಿ. ಇದು ಇಲ್ಲಿ ಬೇಸಿಲ್ ಪ್ಲಾಂಟ್ ಇದೆ ಮತ್ತು 2 ರೋ ಟೊಮೊಟೊ ಹಾಕಿದ್ದೀನಿ. ಅದ್ರ ಮಧ್ಯೆ ನಾನು ಈ ಬೇಸಿಲ್ಗಳನ್ನ ಹಾಕಿದ್ದೀನಿ. ಇದೆಲ್ಲದೂ ಚಿಕ್ಕ ಟೊಮೊಟೊ ಗಿಡಗಳು ಲೇಟಾಗಿ ಹುಟ್ಟಿತ್ತು, ಅದನ್ನು ಸಪ್ರೇಟಾಗಿ ಪ್ಲ್ಯಾಂಟ್ ಮಾಡಿದ್ದೀನಿ. ಇಲ್ಲಿ ಬೀನ್ಸ್ ಇದೆ, ಇಲ್ಲೊಂದು ಸ್ವಲ್ಪ ಸ್ಪಿನಚ್ ಇದೆ. ಇದು ಕುಂಬಳಕಾಯಿ ಗಿಡ, ಇದು ಕೂಡ ಒಂದು ಕುಂಬಳಕಾಯಿ ಗಿಡ. ಮತ್ತು ಇಲ್ಲಿ ನನಗೆ 2 ವೆರೈಟಿ ಆಫ್ ಜುಕನಿ ಇದೆ. ಒಂದು ಎಲ್ಲೋ, ಗೊತ್ತಿಲ್ಲ ಕಾಣಿಸ್ತಾ ಇದೆಯಾ ಅಲ್ಲಿ ಅಂತ, ಹಾಂ ನೋಡಿ ಎಲ್ಲೋ ಕಲರು 2 ಬಂದಿದೆ ಆ್ಯಕ್ಚುಲಾಗಿ. ಮತ್ತು ಇನ್ನೊಂದು ಗ್ರೀನ್ ಕಲರ್ ನಾನು ಇವತ್ತಾನೇ ಹಾರ್ವೆಸ್ಟ್ ಮಾಡಿದೆ, ಅದು ಶಾರ್ಟ್ಸಲ್ಲಿ ಹಾಕ್ತೀನಿ ನಾನು. ಆಮೇಲೆ ಇಲ್ಲಿ ಸನ್ಫ್ಲವರ್ ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ 2 ಥರ ಸನ್ಫ್ಲವರ್ ಬರುತ್ತೆ. ಒಂದು ಯಾವ ಥರ ಅಂತಂದರೆ ಆ್ಯಕ್ಚುಲ್ ಸನ್ಫ್ಲವರ್ ಸೀಡ್ಸ್ ಬರುತ್ತೆ. ಇದು ಒಂದು ಡೆಕೋರೇಷನಿಗೆ ಅಂತ. ವಾವ್ ನೋಡಿ ಅಲ್ಲಿ ಬಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಡೆಕೋರೇಷನಿಗೆ ಮತ್ತು ಬೊಕ್ಕೆಗೆ ಅಂತ ಹೇಳಿ ಯೂಸ್ ಮಾಡೋ ಅಂಥದ್ದು. ಇದು ಇಲ್ಲಿ ಲಾಸ್ಟಲ್ಲಿ ಜೋಳ ಹಾಕಿದ್ದೀನಿ ನಾನು. ಸೊ ನಂದು ಈ ಎಂಡಿಂದ ಆ ಕಡೆ ತುದಿವರೆಗೂ ಇದೇ ಥರ ಪ್ರತಿಯೊಬ್ಬರಿಗೂ ಇರುತ್ತೆ. ನನ್ನ ಪಕ್ಕದಲ್ಲಿ ನೋಡ್ಬೋದು ಬೇರೆಯವ್ರದ್ದು ಅವರೇನೋ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಈ ಕಡೆ ನೋಡ್ಬೋದು ಇಲ್ಲಿನೂ ಅಷ್ಟೇ, ಇಲ್ಲಿ ಪೊಟ್ಯಾಟೋಯಿಂದ ಶುರುವಾಗಿ ಬೇರೆಯವ್ರದ್ದು ಶುರುವಾಗುತ್ತೆ. ಕಂಪ್ಲೀಟಾಗಿ ಐ ಡೋಂಟ್ ನೋ, ಮೇ ಬಿ 1 ಎಕರೆ ಮೇಲ್ಗಡೆ ಇರ್ಬೋದು. ಇದನ್ನು ಡಿಫ್ರೆಂಟ್ ಪ್ಲಾಟ್ ಮಾಡಿ ಎಲ್ಲರಿಗೂ ಒಂದು ಸೀಸನಿಗೆ ಅವರು ರೆಂಟಿಗೆ ಕೊಡ್ತಾರೆ. ಇಲ್ಲಿ ನಮಗೆ ಏನೇನು ಟೂಲ್ಸ್ ಬೇಕು ಎಲ್ಲ ಇರುತ್ತೆ. ಮತ್ತು ವಾಟರ್ ಹಾಕಲಿಕ್ಕೆ ಅಂತ ಹೇಳಿ ಅಲ್ಲಿ ವಾಟರ್ ಕ್ಯಾನ್ಸ್ ಕೂಡ ಇದೆ. ಸೊ ಫೈನಲಿ ಐ ಆಮ್ ಸೋ ಎಕ್ಸೈಟೆಡ್ ವಿಡಿಯೋ ಮಾಡೋಕ್ಕಾಯಿತು ಅಂತ ಹೇಳಿ. ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಲಿಕ್ಕೆ. ನೋಡ್ಬೋದು ಇವತ್ತು 2 ಜುಕಿನಿ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು. ಜುಕಿನಿ ಅಂತಂದರೆ ಇದು ಒಂದು ವೆರೈಟಿ ನಮ್ಮದು. ಈ ಯಾವ ಕಾಯಿ ಅದು, ಹೀರೆಕಾಯಿ. ಎಸ್, ಹೀರೆಕಾಯಿ ಬರುತ್ತೆ ನೋಡಿ, ಅದೇ ಥರ. ಅದರಲ್ಲಿ ಹೀರೆಕಾಯಲ್ಲಿ ನಾವು ಏನೇನು ಮಾಡ್ಬೋದು ಎಲ್ಲನೂ ಜುಕಿನಿಲಿ ಮಾಡ್ಬೋದು. ಸೊ 2 ಸಿಗ್ತದೆ ಇವತ್ತು ನನಗೆ. ತುಂಬ ದೊಡ್ಡ ದಂಟಿನ ಸೊಪ್ಪು ಬೆಳೆದಿತ್ತು ಅಂತ ಹೇಳಿ ಅದನ್ನು ಕೂಡ ಕಟ್ ಮಾಡಿದ್ದೀನಿ. ಬಟ್ ಅದು ನಂಗೆ ಹೆಂಗೆ ಯೂಸ್ ಮಾಡ್ಕೋಬೇಕಂತ ಗೊತ್ತಿಲ್ಲ. ಆ್ಯಂಡ್ ಇದೇ ಗಿಡ ನಾ ಕೇಳಿದ್ದು ನಿಮ್ಮೆಲ್ಲರಿಗೂ ಏನು ಅಂತ ಹೇಳಿ ಅಂತ. ಆ್ಯಂಡ್ ಇಲ್ಲಿ ಒಂದು ರೋ ಫುಲ್ ಫ್ಲವರ್ಸು ಪಾಲಿನೇಷನಿಗೆ ಅಂತ ಹೇಳಿ ಹಾಕಿದ್ದಾರೆ.